ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ಲಾಗಲ್ಲಿ ಈ ಬೇಸಿಗೆಗೆ ತಂಪಾಗಿರುವಂತಹ ಕುಲ್ಫಿ ರೆಸಿಪಿನ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ತಾನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಗುರುವಾರ ಇಲ್ಲಿ ಬೆಳಗ್ಗೆ ಸ್ನಾನನೆಲ್ಲ ಮುಗಿಸ್ಕೊಂಡ್ಬಂದು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ದೇವ್ರ ಪಾತ್ರೆ ಮಾತ್ರ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಇನ್ನು ಇವಾಗ ಇಲ್ಲಿ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಫೋಟೋಸ್ನೆಲ್ಲನೂ ಸಹ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಇನ್ನು ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನೋಡ್ಕೊಂಬನ್ನಿ. ಅದಾದ ನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಇನ್ನು ನಾನು ಪ್ರತಿ ಗುರುವಾರ ಬೆಳಗ್ಗೆ 3:30 ಅಥವಾ 4 ಗಂಟೆಗೆಲ್ಲ ಎದ್ಬಿಟ್ಟಿರ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು 4 ಗಂಟೆಗೆ ಎದ್ದಿದ್ದೀನಿ. ಅಷ್ಟು ಬೇಗ ಎದ್ರೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಆಗೋದು. ಯಾಕಂದರೆ ಬೆಳಗ್ಗೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಸ್ನಾನನೆಲ್ಲ ಮಾಡ್ಕೊಂಬರೋಕ್ಕೆ 1-1.5 ತಾಸು ಬೇಕಾಗುತ್ತೆ. ಹಾಗಾಗಿ ಬೇಗನೆ ಎದ್ಬಿಟ್ರೆ ನಾವು ಅಂದ್ಕೊಂಡಿರೋ ಟೈಮಲ್ಲಿ ಪೂಜೆನ ಮಾಡ್ಕೊಂಬಿಡ್ಬೋದು ಅಂತೇಳ್ಬಿಟ್ಟು ನಾನು ಪ್ರತಿ ಗುರುವಾರ ಮಿಸ್ ಮಾಡ್ದೇನೆ ಬೇಗನೆ ಎದ್ಬಿಟ್ಟು ರಾಯರಿಗೆ ಪೂಜೆನ ಮಾಡ್ತೀನಿ. ಹಾಗೆ ನನಗೆ ಗುರುವಾರ ಬಂದರೆ ಸಾಕು ಒಂದು ಸ್ವಲ್ಪ ಜಾಸ್ತಿ ಹುಮ್ಮಸ್ಸು ಅಂತಲೇ ಹೇಳ್ಬೋದು. ಒಂದು 4 ವರ್ಷದಿಂದ ನಾನು ರಾಯರನ್ನ ನಂಬ್ತಾನೆ ಬಂದಿದ್ದೀನಿ. ನನಗೂ ಸಹ ಅವರು ನಾನಿದ್ದೀನಿ ಅನ್ನೋದನ್ನು ಸುಮಾರು ಸರಿ ತೋರಿಸಿದ್ದಾರೆ. ಹಾಗಾಗಿ ಪ್ರತಿ ಗುರುವಾರ ನಾನು ಪೂಜೆನ ಮಾಡೋದನ್ನು ಮಾತ್ರ ಮಿಸ್ ಮಾಡೋದಕ್ಕೇ ಹೋಗಲ್ಲ. ಹಾಗೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹೂಗಳನ್ನ ತೊಗೊಂಡು ಬಂದು ರಾಯರಿಗೆ ಅಲಂಕಾರ ಮಾಡಿ ಅವತ್ತಿನ ದಿನ ನಾನು ಈ ಥರ ಪೂಜೆನ ಮಾಡ್ಕೊತೀನಿ. ನನಗೆ ಹೂವೆಲ್ಲ ಏನು ಕಟ್ಟೋದಕ್ಕೆ ಬರಲ್ಲ. ಕನಗ್ಲು ಏನು ತೊಗೊಂಬಂದಿದ್ದೀನಲ್ವ ಅದನ್ನು ಸೂಜಿಯಿಂದ ಪೋಣಿಸ್ಬಿಟ್ಟು ಈ ಥರ ನಾನು ಹಾರನ ಮನೇಲಿ ನಾನೇ ರೆಡಿ ಮಾಡಿಕೊಂಡು ರಾಯರಿಗೆ ಹಾಕ್ತೀನಿ. ಅದರಲ್ಲೇನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ, ನಾನು ಮಾಡಿರೋಂಥ ಹೂವನ್ನ ರಾಯರಿಗೆ ಅರ್ಪಿಸಿದ್ದೀನಲ್ಲ ಅನ್ನೋದೊಂದು. ಇನ್ನು ಇವತ್ತಿನ ರಂಗೋಲಿ ಹಾಗೆ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಪೂಜೆ ಎಲ್ಲ ಆಗಿತ್ತು. ಅದಾದ ನಂತರ ಇಲ್ಲಿ ಇವಾಗ ಟೀನು ಸಹ ಮಾಡ್ತಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ ಅಲ್ವಾ. 1 ಕಪ್ ಟೀ ಕುಡಿದ್ಬಿಟ್ರೆ ಒಂಥರ ಎನರ್ಜಿ ಬೂಸ್ಟ್ ಥರ ನನಗೆ ಟೀ. ಹಾಗಾಗಿ ಟೀ ಹಾಗೆ ಅದ್ರ ಜೊತೆಗೆ ಬಿಸ್ಕೆಟ್ನ ತಿಂತೀನಿ. ನಾನು ಚಿಕ್ಕ ವಯಸ್ಸಿಂದ ನಾನು ಇದು ಒಂದು ಬಿಸ್ಕೆಟ್ ಮಾತ್ರ ಮಿಸ್ ಮಾಡ್ದೇನೆ ಟೀ ಜೊತೆಗೆ ತಿಂತೀನಿ, ಪಾರ್ಲೇಜಿ ಬಿಸ್ಕೆಟು. ಹಾಗಾಗಿ ಇವಾಗ್ಲೂ ಸಹ ನಾನು ಪಾರ್ಲೇಜಿ ಬಿಸ್ಕೆಟ್ ಇಲ್ಲದೇ ಟೀ ಕುಡಿಯೋದಕ್ಕೆ ಹೋಗಲ್ಲ. ಬೆಳಗ್ಗೆ ಒಂದು ಟೈಮ್ ಮಾತ್ರ ಟೀ ಬಿಸ್ಕೆಟು ಇರಲೇಬೇಕು. ಇನ್ನು ಟೀ ಬಿಸ್ಕೆಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಮಕ್ಕಳಿಗೆ ಇನ್ನೂ ಎಕ್ಸಾಮ್ ನಡೀತಾ ಇತ್ತು. ಹಾಗಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ಓದಿಸಿ ಅದಾದ ನಂತರ ಇವಾಗ ಇಲ್ಲಿ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತು ಗುರುವಾರ ನಾನು ಉಪವಾಸ ಇರ್ತೀನಿ. ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಇದೆ, ಹಾಗೆ ಮಕ್ಕಳಿಗೆ ಏನು ಬಾಕ್ಸ್ ಇರಲಿಲ್ಲ. ಮಕ್ಕಳು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೆ ಇಲ್ಲಿ ಎಷ್ಟು ಬೇಕು ನೋಡಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಮನೇಲಿ ಡೈಲಿ ರೊಟ್ಟಿನೇ ಮಾಡ್ತೀವಿ. ಮಕ್ಕಳು ಅಷ್ಟಾಗಿ ಇಷ್ಟಪಡಲ್ಲ. ಇವಾಗ ಎಕ್ಸಾಮ್ ಇರೋದ್ರಿಂದ ತಿನ್ನಿಸಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೂ ಸಹ ಇಲ್ಲಿ ರೊಟ್ಟಿನ ಮಾಡ್ತಾಯಿದ್ದೀನಿ ನಾನು. ಇನ್ನು ಇಲ್ಲಿ ರೊಟ್ಟಿ ಜೊತೆಗೆ ಬದ್ನಿಕಾಯಿ ಪಲ್ಯನೂ ಸಹ ಮಾಡ್ತಾಯಿದ್ದೀನಿ. ರೊಟ್ಟಿ ಜೊತೆಗೆ ಈ ಥರ ಬದ್ನಿಕಾಯಿ ಪಲ್ಯ ಇದ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ಹಾಗೆ ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಹಚ್ಕೊಂಡು ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಅದರಲ್ಲಿರುವಂತಹ ಖುಷಿನೇ ಬೇರೆ, ಅದರಲ್ಲಿರುವಂತಹ ರುಚಿನೇ ಬೇರೆ. ಯಾರಿಗೆಲ್ಲ ಈ ಥರ ಬದ್ನಿಕಾಯಿ ಪಲ್ಯ ಹಾಗೆ ರೊಟ್ಟಿ ಇಷ್ಟ ನೋಡಿ ಅವ್ರು ಒಂದ್ಸರಿ ಮಾಡ್ಕೊತೀನಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಈ ರೆಸಿಪಿನ ಆಲ್ರೆಡಿ ನಾನು ನನ್ನ ಕುಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಅವರೆಲ್ಲ ಕಳಿಸಿ ಬಂದು ಅದಾದ ನಂತರ ನಾನು ಉಪವಾಸ ಇದ್ದೆ ಅಲ್ವಾ, ಹಾಗಾಗಿ ಇಲ್ಲಿ ನನಗೆ ಅಂತ ಅವಲಕ್ಕಿನ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದೊತ್ತು ಉಪವಾಸ ಅಂತ ಮಾಡ್ತಾರಲ್ವ, ಆ ಥರ ಉಪವಾಸ. ಒಂದೊತ್ತು ಉಪವಾಸ ಅಂದರೆ ಬೆಳಗ್ಗೆ ಏನಾದ್ರು ತಿನ್ನೋದು, ಮಧ್ಯಾಹ್ನ ಬಿಟ್ಬಿಡೋದು, ರಾತ್ರಿ ಊಟ ಮಾಡೋದು, ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಹೊತ್ತು ಊಟನ ಮಾಡದೆ ಇರೋದನ್ನು ಒಂದೊತ್ತು ಉಪವಾಸ ಅಂತ ಹೇಳ್ತಾರೆ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿಂತೀರಾ ನೀವು ಅಂತ ನನಗೆ ಹಿಂದಿನ ವ್ಲಾಗಲ್ಲಿ ಯಾರೋ ಕೇಳಿದರು. ಅಂದರೆ ನಾವು ರಾಯರಿ ಪ್ರಸಾದ ಮಾಡಿ ಅರ್ಪಿಸೋದನ್ನು ನಾನು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಮಾಡೋದಿಲ್ಲ. ನನಗೆ ಅಂತ ಮಾಡ್ಕೊತಿರೋದ್ರಿಂದ ಈರುಳ್ಳಿನ ಹಾಕಿಬಿಟ್ಟು ನಾನು ಅಡುಗೆನ ಮಾಡ್ಕೊತೀನಿ. ಇನ್ನು ಲೇಟಾಗಿನ ನಾನಿಲ್ಲಿ ಅವಲಕ್ಕಿನ ಮಾಡ್ಕೊತಿದ್ದೀನಿ. ಯಾಕಂದರೆ ಮಕ್ಕಳು ಸಹ 12 ಗಂಟೆಗೆಲ್ಲ ಬಂದುಬಿಡ್ತಾರೆ. ಅವರು ಹೇಳೋಗಿದ್ರು ಅಮ್ಮ ನಮಗೂ ಸೇರಿಸಿ ಅವಲಕ್ಕಿ ಮಾಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಮಕ್ಕಳಿಗೂ ನಮಗೂ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಇನ್ನು ಫಸ್ಟ್ ನಾನಿಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅದಾದ ನಂತರ ಕುಲ್ಫಿನ ಮಾಡಿಟ್ಬಿಡ್ತೀನಿ. ಅಂದರೆ ಮಕ್ಕಳಿಗೆ ಹೇಳಿದೆ ಇವತ್ತು ಕುಲ್ಫಿ ಮಾಡ್ತೀನಿ ಅಂತ. ಹಾಗಾಗಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತಲ್ವ, ಅಲ್ಲಿ ಕುಲ್ಫಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ಗ್ಯಾಸ್ನ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಹಾಲು ಕಾಯಿಸೋಕ್ಕೆ ಅಂತ. ನಿಮಗೆ ಕುಲ್ಫಿ ಎಷ್ಟು ಬೇಕು ನೋಡಿ ನೀವು ಅಷ್ಟನ್ನು ಇಲ್ಲಿ ನೀವು ಹಾಲನ್ನ ಸೇರಿಸ್ಕೋಬೇಕಾಗತ್ತೆ. ನಾನು ಇಲ್ಲೊಂದು ಸುಮಾರಾಗಿ ಅರ್ಧ ಲೀಟರ್ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ ಬೇಕಾಗುತ್ತೆ. ಹಾಗಾಗಿ ನಾನು ಬೆಳಿಗ್ಗೆ ನೆನೆ ಬಾದಾಮಿನ ಬಿಸಿನೀರಿಗೆ ಹಾಕಿ ನೆನೆ ಇಟ್ಟಿದ್ದೆ. ಅದ್ರ ಮೇಲೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇಟ್ಕೊತಾ ಇದ್ದೀನಿ. ಇನ್ನು ಹಾಗೆ ಪಕ್ಕದ ಗ್ಯಾಸಲ್ಲಿ ಹಾಲನ್ನ ಕುದಿಯೋಕೆ ಇಟ್ಬಿಟ್ಟು ನಾನಿವತ್ತು ಸಕ್ಕರೆ ಬದಲಾಗಿ ಬೆಲ್ಲನ ಸೇರಿಸ್ಕೊಂಡು ಕುಲ್ಫಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ನಿಮಗೆ ಸ್ವೀಟ್ ನೋಡಿ ಜಾಸ್ತಿ ಬೇಕಾದರೆ ಜಾಸ್ತಿ ಬೆಲ್ಲನ ಸೇರಿಸ್ಕೋಬಹುದು. ಇನ್ನು ಇಲ್ಲಿ ಒಂದು ಕಡೆ ಬೆಲ್ಲನ ನಾನು ಕರಗಿಸೋಕೆ ಇಟ್ಕೊಂಡು ನಾನೇನು ಬಾದಾಮಿ ಸಿಪ್ಪೆ ಎಲ್ಲ ಸುಲಿದಿಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಗೋಡಂಬಿ ಹಾಗೆ ಪಿಸ್ತಾನು ಸಹ ಸೇರಿಸ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ಸೇರಿಸ್ಕೋಬೋದು. ನಾನು ಇಲ್ಲೊಂದು 25 ಗ್ರಾಮ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಮೂರನ್ನು ಸಹ. ಇದನ್ನು ಇವಾಗ ಪೌಡರ್ ಮಾಡಿಕೊಂಡು ತೊಗೊಂಬರ್ಬೇಕಾಗುತ್ತೆ. ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಆವಾಗ ಕುಲ್ಫಿ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತಲ್ವ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಇನ್ನು ಇದನ್ನು ನಾನಿಲ್ಲಿ ಪೌಡರ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಹಾಗೆ ಪಿಸ್ತಾ ಕಲರ್ ನೋಡಿ ಯಾವ ಥರ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇನ್ನು ಅದ್ರ ಜೊತೆಗೇನೆ ಮಖಾನೂ ಸಹ ಸೇರಿಸ್ಕೊತಾ ಇದ್ದೀನಿ. ಈ ಕುಲ್ಫಿ ಹೆಂಗಂದರೆ ಹೆಲ್ತಿಗೂ ಸಹ ಒಳ್ಳೆಯದಿರುತ್ತೆ, ತಿನ್ನೋದಕ್ಕೂ ಸಹ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇನ್ನು ಇಲ್ಲಿ ಮಖಾನೂ ಅಷ್ಟೇ ನಾನು ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಅಷ್ಟರಲ್ಲಿ ಬೆಲ್ಲದ ಪಾಕ ನಾವೇನು ಮಾಡೋಕ್ಕಿಟ್ಟಿದ್ದೀವಲ್ವ ಅದು ಸಹ ರೆಡಿಯಾಗಿತ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಬಲ್ಸ್ ಬರ್ತಾಯಿದೆ. ಇಷ್ಟಾದರೆ ಸಾಕಾಗುತ್ತೆ. ಪಾಕ ಏನು ಬೇಕಾಗಲ್ಲ ನಮಗೆ, ಅಂದರೆ ಗಟ್ಟಿ ಪಾಕ ಅಂತ ಹೇಳ್ತಾರಲ್ವ ಆ ಥರ ಏನೂ ಬೇಡ, ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಇನ್ನು
ನಾನೇನು ಹಾಲನ್ನ ಕುದಿಯೋಕೆ ಇಟ್ಟಿದ್ದೆ ಅಲ್ವಾ, ಅದೇ ಹಾಲಿಗೆನೇ ಇವಾಗ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಹಾಲನ್ನ ಕಾಯಿಸುವಾಗ ನೀರನ್ನ ಸೇರಿಸೋದಕ್ಕೆ ಹೋಗಬೇಡಿ. ನೀರನ್ನ ಸೇರಿಸ್ಕೊಂಡ್ಬಿಟ್ರೆ ಹಾಲು ಕುದಿಯೋದಕ್ಕೆ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ. ಗಟ್ಟಿಯಾಗಿರುವಂತಹ ಹಾಲನ್ನ ಸೇರಿಸ್ಕೊಳ್ಳಿ, ಆವಾಗ ಬೇಗನೆ ಕುದಿಯುತ್ತೆ. ಸ್ವಲ್ಪ ಹಾಲು ಅನ್ನೋದು ಗಟ್ಟಿಯಾಗಬೇಕು, ಆವಾಗ ಕುಲ್ಫಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ಮಾಡ್ಕೊಂಡಿರುವಂತಹ ಬೆಲ್ಲದ ಪಾಕ ಏನಿತ್ತಲ್ವ ಅದನ್ನು ಕುಲ್ಫಿಗೆ ಸೇರಿಸ್ಕೊಂಡು ಅದಾದ ನಂತರ ಅದಕ್ಕೆ ಮಖಾನ ಸೇರಿಸ್ಕೊತಾ ಇದ್ದೀನಿ ಪೌಡರ್ನ. ಅದ್ರ ಜೊತೆಗೇ ಡ್ರೈ ಫ್ರೂಟ್ಸ್ ಪೌಡರ್ನ ಸಹ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಸೇರಿಸ್ಕೊಳ್ಳಿ. ನಾನಿಲ್ಲಿ ಪೌಡರ್ ಮಾಡ್ಕೊಂಡಾಗ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಹಾಗಾಗಿ ಕುಲ್ಫಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾತ್ರ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಂಟು ಇಲ್ಲದೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಅದರದ್ದು ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ. ಅಂದರೆ ಬೆಲ್ಲ ಎಲ್ಲ ಹಾಕಿದ್ದೀವಲ್ವ ನಾವು, ಅದರದ್ದು ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ನೀವು ಫ್ರೆಶ್ ಆಗಿ ಕುಟ್ಟಿ ಹಾಕ್ಕೊಂಡ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ನನ್ನ ಹತ್ರ ಏಲಕ್ಕಿ ಪೌಡರ್ ಇತ್ತು, ಹಾಗಾಗಿ ನಾನಿಲ್ಲಿ ಫ್ರೆಶ್ ಆಗೇನು ಹಾಕೊಳ್ಳೋದಕ್ಕೇನು ಹೋಗಲಿಲ್ಲ. ಇರೋ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು 1 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ. ನಿಮ್ಮ ಹತ್ರ ಏನಾದರೂ ಕೇಸರಿ ಇದ್ದರೆ ಕೇಸರಿನೂ ಸಹ ನೀವು ಈ ಹಂತದಲ್ಲಿ ಹಾಕೋಬೋದು. ನನ್ನ ಹತ್ರ ಕೇಸರಿ ಇರಲಿಲ್ಲ, ಹಾಗಾಗಿ ನಾನೇನು ಸೇರಿಸ್ಕೊಳ್ಳೋದಕ್ಕೇನು ಹೋಗಲಿಲ್ಲ. ಹಾಗೆ ಇನ್ನು ಈ ಥರ ಟೀ ಗ್ಲಾಸಸ್ ಬರ್ತಾವಲ್ವ, ಟೀ ಗ್ಲಾಸಸ್ನ ತೊಗೊಂಡಿದ್ದೀನಿ. ನನ್ನ ಹತ್ರ ಕುಲ್ಫಿ ಮೋಲ್ಡ್ ಸಹ ಇರಲಿಲ್ಲ. ಇರೋಂತಹ ಗ್ಲಾಸಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಚಿಕ್ಕದಾಗಿ ಕುಲ್ಫಿ ಮಾಡ್ತಾಯಿದ್ದೀನಿ ನಾನಿವತ್ತು. ಈ ಥರ ಗ್ಲಾಸಿಗೆ ನಾವು ಮಾಡ್ಕೊಂಡಿರೋಂತಹ ಕುಲ್ಫಿದು ಏನು ಬ್ಯಾಟರ್ ಇತ್ತಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ನೀವು ಸಿಲ್ವರ್ ಕಾಯಿಲ್ ಪೇಪರ್ ಬರುತ್ತಲ್ವ ಅದನ್ನು ಸಹ ಹಾಕ್ಕೋಬೋದು. ನಾನು ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ. ಮನೇಲಿ ಮಕ್ಕಳದ್ದು ಬೈಂಡಿಂಗ್ ಪೇಪರ್ಸ್ ಇತ್ತು, ಅದನ್ನು ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಅದನ್ನು ಹಾಕೋದು ಏನಕ್ಕೆ ಅಂದರೆ ಐಸ್ ಕ್ರೀಮ್ ಸ್ಟಿಕ್ ಏನಿರುತ್ತಲ್ವ ಅದು ನೀಟಾಗಿ ಕುತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹಾಕ್ತಾರೆ. ಹಾಗಾಗಿ ನಾನಿಲ್ಲಿ ಈ ಥರ ಪೇಪರ್ನ ಕಟ್ ಮಾಡಿಕೊಂಡು ಅದಕ್ಕೆ ಈ ಥರ ರಬ್ಬರ್ ಬ್ಯಾಂಡ್ನ ಸೇರಿಸ್ಕೊಂಡು ಸ್ಟಿಕ್ನ ಹಾಕೋಬೇಕಾಗುತ್ತೆ. ಹಾಗಾಗಿ ಎಲ್ಲ ಗ್ಲಾಸಿಗೂ ನಾನು ಇದೇ ಥರನೇ ಪೇಪರ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಹಾಕುವಾಗ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ ರಬ್ಬರ್ನ, ಯಾಕಂದರೆ ಬಿಸಿ ಇರುತ್ತಲ್ವ, ಎಲ್ಲಾದರೂ ಚೆಲ್ಲೋಗುತ್ತೆ ಅನ್ನೋದೊಂದು ಭಯ ಇರುತ್ತೆ. ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀಟಾಗಿ ನಾನು ರಬ್ಬರ್ನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಎಲ್ಲ ಗ್ಲಾಸಿಗೂ ಸಹ ಇದೇ ಥರನೇ ಹಾಕ್ಕೊಂಡು ಅದಾದ ನಂತರ ಇದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ ಬರುತ್ತಲ್ವ ಅದನ್ನು ಮಿಡಲಲ್ಲಿ ಒಂದು ಸ್ವಲ್ಪ ಹೋಲ್ನ ಮಾಡಿಬಿಟ್ಟು ಇಟ್ಬಿಟ್ರೆ ಮುಗೀತು. ಕುಲ್ಫಿ ಇದು ಇವಾಗ ಆಗೋದಕ್ಕೆ ರೆಡಿಯಾಗಿದೆ. ಇನ್ನು ಇದನ್ನು ನಾವು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಫ್ರೀಝರಲ್ಲಿ ಒಂದು 8 ಅಥವಾ ಓವರ್ನ ಇಟ್ಬಿಟ್ರೂ ಪರವಾಗಿಲ್ಲ, ಒಂದು 8 ಅವರ್ ಆದರೂ ನೀವು ಬಿಡಲೇಬೇಕಾಗುತ್ತೆ. ಓವರ್ನ ಇಟ್ಬಿಟ್ರೂ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲೇ ಒಂದು 8 ಅವರ್ ಮಾತ್ರ ಇಲ್ಲಿ ಫ್ರೀಝ್ ಮಾಡ್ಕೊತಾ ಇದ್ದೀನಿ ಈ ಕುಲ್ಫಿಗಳನ್ನ ಫ್ರೀಝರಲ್ಲಿ. ನೋಡ್ತಾ ಇರ್ಬೋದು ಇವಾಗ. ಹಾಗೆ ಫ್ರೀಝರಲ್ಲಿ ನಾನು ಯಾವಾಗಲೂ ಕಾಳುಗಳನ್ನ ಇಟ್ಟಿರ್ತೀನಿ, ಹಾಗಾಗಿ ಈ ಥರ ಮೆಸ್ಸಿ ಅನ್ನಿಸ್ತಾ ಇರ್ಬೋದು ನಿಮಗೆ ನೋಡೋದಕ್ಕೆ. ಅದರಲ್ಲೇನೇ ಒಂದು ಸ್ವಲ್ಪ ಗ್ಲಾಸ್ಗಳನ್ನ ಇಡೋದಕ್ಕೆ ಜಾಗನ ಮಾಡಿಕೊಂಡು ಇನ್ನು ಇದನ್ನು ಇಲ್ಲಿ ಸೆಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಒಂದು 8 ಅವರ್ ಆದಮೇಲೆ ನಾನು ನಿಮಗೆ ಮತ್ತೆ ಇದನ್ನು ತೋರಿಸ್ತೀನಿ. ಇನ್ನು ಇಲ್ಲಿ ಸಂಜೆ ಆಗೋಯಿತು, 8 ಅವರ್ ಆಗೋದಕ್ಕೆ. ಸಂಜೆ ಇಲ್ಲಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಮಾತ್ರ ನಾನು 2 ಮಾತ್ರ ಕುಲ್ಫಿನ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮನೇಲಿ ನಾನು ನನ್ನ ಮಗಳು ಇಬ್ಬರೇ ಇರೋದು, ಹಾಗಾಗಿ ಇಬ್ಬರಿಗೆ 2 ಮಾತ್ರ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು 2 ಕುಲ್ಫಿನ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ತೊಗೊಂಡು ಬಂದು ಅದನ್ನು ಈ ಥರ ಕೈಯಿಂದ ಒಂದು ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಬಿಸಿ ತಾಕಿದ್ರೆ ಒಂದು ಸ್ವಲ್ಪ ಗ್ಲಾಸ್ನ ಬಿಟ್ಕೊಂಬರುತ್ತೆ ಕುಲ್ಫಿ ಅನ್ನೋ ಕಾರಣಕ್ಕೆ ಈ ಥರ ಅದನ್ನು ಮಸಾಜ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಕುಲ್ಫಿ ಗ್ಲಾಸಿಂದ ಎಷ್ಟು ಚೆನ್ನಾಗಿ ಬಂತು ಅಂದರೆ ತುಂಬ ಖುಷಿ ಆಯಿತು ನನಗೆ. ಸುಮ್ಮನೆ ಇದಕ್ಕೆಲ್ಲ ಹೊರಗಡೆ ಕಾಸು ಕೊಟ್ಟು ತೊಗೊಂಬಂದಿರ್ತೀವಲ್ವ ನಾವು ಅನ್ನೋ ಥರ ಅನ್ನಿಸ್ತು. ಎರಡೂ ಸಹ ತುಂಬ ಚೆನ್ನಾಗಿ ಗ್ಲಾಸ್ನ ಬಿಟ್ಬಿಟ್ಟು ಆಚೆ ಬಂತು. ಇನ್ನು ಇದಕ್ಕೆ ಮೇಲ್ಗಡೆ ನಾವೇನು ಪೌಡರ್ ಮೇಲೆ ಇಟ್ಕೊಂಡಿದ್ವಿ ನೋಡಿ, ಡ್ರೈ ಫ್ರೂಟ್ಸ್ದು ಪಿಸ್ತಾ, ಗೋಡಂಬಿ, ಬಾದಾಮಿ, ಅದರದ್ದು ಪೌಡರ್ನ ನಾನು ಸ್ಪ್ರಿಂಕಲ್ ಮಾಡ್ಕೊತಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ಎತ್ತಿಕೊಂಡಿದ್ನಲ್ವ ಹಾಗಾಗಿ ಸೇರಿಸ್ಕೊತಿದ್ದೀನಿ. ಇಲ್ಲಾಂದರೆ ನೀವು ಪಿಸ್ತಾನ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಸಹ ಸೇರಿಸ್ಕೋಬೋದು. ಇಷ್ಟಾದರೆ ನೋಡಿ ಸಖತ್ ಟೇಸ್ಟಿಯಾಗಿರುವಂತಹ ಕುಲ್ಫಿನ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಸಕ್ಕರೆ ಬದಲಾಗಿ ಇವತ್ತು ಬೆಲ್ಲನ ಬಳಸಿದ್ದೀನಿ. ಕಲರು ಸಹ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಅಂದರೆ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ರುಬ್ಬಿ ಹಾಕಿಲ್ಲ, ಬರೀ ತರಿಯಾಗಿ ಪೌಡರ್ ಮಾಡ್ಕೊಂಡು ಹಾಕಿರೋದ್ರಿಂದ ತಿನ್ನುವಾಗ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಕ್ಕಾಗ ಒಂಥರ ಏನೋ ಖುಷಿ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಟೇಸ್ಟ್ನೂ ಸಹ ಕೊಡ್ತಾ ಇತ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಇವಾಗ ಸಮ್ಮರ್ ಅಲ್ವಾ, ಹಾಗೆ ರಜಾನೂ ಸಹ ಬಂದುಬಿಡ್ತು. ಮಕ್ಕಳಿಗೆ ಬಿಸಿಲಿರುತ್ತೆ, ಅಮ್ಮ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಕೇಳ್ತಾ ಇರ್ತಾರೆ. ಅವ್ರು ಕೇಳೋಕ್ಕಿಂತ ಮುಂಚೆ ನಾವು ಇದನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ರು ಕೇಳಿದಾಗ ಕೊಟ್ಬಿಡ್ಬೋದು. ಇನ್ನು ಇಲ್ಲಿ ರೆಡಿಯಾಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೂ ಸಹ ಕೊಟ್ಟೆ. ನನ್ನ ಮಗಳು ತುಂಬಾ
ಖುಷಿಪಟ್ಟು ತಿಂತಾ ಇದ್ಲು. ಮೊನ್ನೆಯಿಂದನೂ ಹೇಳ್ತಾನೆ ಇದ್ದೆ, ಆದರೆ ಮಾಡಿರಲಿಲ್ಲ, ಇವತ್ತು ಮಾಡಿಕೊಟ್ಟೆ ಅಲ್ವಾ. ತುಂಬಾ ಖುಷಿಪಟ್ಟು ತಿಂತಾಯಿದ್ಲು. ಹಾಗೆ ಅವಳು ತಿಂತಾಯಿದ್ದಾಳೆ ಅಂತ ನಾನು ಸಹ ಇಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ನನಗೂ ಸಹ ತುಂಬಾ ಇಷ್ಟ ಆಯಿತು ಈ ಕುಲ್ಫಿ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಮನೇಲಿ ನಾವೇ ಮಾಡಿರೋಂತಹ ಕುಲ್ಫಿ. ನೀವು ಸಹ ಮನೆಯಲ್ಲಿ ಒಂದ್ಸರಿ ಈ ಥರ ಕುಲ್ಫಿನ ಮಾಡಿ ಮಕ್ಕಳಿಗೆ ಕೊಡಿ, ನಿಮ್ಮ ಮಕ್ಕಳಿಗೂ ಸಹ ಇಷ್ಟಪಟ್ಟು ತಿಂತಾರೆ. ನಂಗೆ ಮಾತ್ರ ತುಂಬಾ ಖುಷಿ ಆಯಿತು ಇವತ್ತು ಈ ರೆಸಿಪಿ ಮಾಡಿದ್ದಕ್ಕೆ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.